ಶಿವಮೊಗ್ಗ ವಿಮಾನ ನಿಲ್ದಾಣ ಆಗಿ 3 ವರ್ಷ ಆಯಿತು. ಇದುವರೆಗೂ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಯಾವುದೇ ರೀತಿಯಲ್ಲಿ ಶುಲ್ಕವನ್ನು ವಸೂಲಿ ಮಾಡ್ತಾ ಇರಲಿಲ್ಲ. ಆದರೆ ರಾಜ್ಯ ಸರ್ಕಾರ ಇವತ್ತು ಫ್ರೀ ಕೊಡುವನ್ನೋ ಹುಚ್ಚಿನಲ್ಲಿ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ದೊಡ್ಡ ಹೊರೆಯನ್ನು ಏರಿಸ್ತಾ ಇದೆ. ಅದರ ಒಂದು ಭಾಗ ಏನು ಅಂತಂದರೆ, ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಸರಿ ಮಾಡದೆ ಇವತ್ತು ಹಣವನ್ನು ವಸೂಲಿ ಮಾಡೋ ಒಂದೇ ಉದ್ದೇಶದಿಂದ, ಅದರ ಬಹುಶಃ ಕರ್ನಾಟಕ ಸರ್ಕಾರದ ಇನ್ನೊಂದು ಹುನ್ನಾರ ಏನು ಅಂತಂದರೆ, ಶಿವಮೊಗ್ಗದ ವಿಮಾನ ನಿಲ್ದಾಣವನ್ನು ಮುಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಎಲ್ಲ ನಡೆಗಳು ನಡೀತಿದೆ. ಅದರ ಒಂದು ಭಾಗದಲ್ಲಿ ಈಗ ಪಾರ್ಕಿಂಗಿಗೆ ವ್ಯವಸ್ಥೆಗೆ ಯಾವುದೇ ರೀತಿಯಲ್ಲಿ ಸರಿಯಾದ ವ್ಯವಸ್ಥೆ ಮಾಡದೆ ಅದು ಶುಲ್ಕವನ್ನು ವಸೂಲಿ ಮಾಡ್ತಕ್ಕಂಥದ್ದು. ಕೇವಲ ಅರ್ಧ ಗಂಟೆ 1 ಗಂಟೆ ಪಾರ್ಕಿಂಗ್ ಮಾಡೋ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಇವತ್ತು ಹಣವನ್ನು ವಸೂಲಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿಂತಿದೆ. ಶಿವಮೊಗ್ಗ ಜನತೆಗೆ ಬಹಳ ದಿನಗಳ ಕನಸು ನನಸಾಗಿದೆ ಅಂತ ಖುಷಿಯಾಗಿತ್ತು. ಆದರೆ ಹಂತವಾಗಿ ಅವರೆಲ್ಲ ಕನಸುಗಳು ಇವತ್ತು ನನಸಾಗೋದನ್ನು ತಡೆಯೋದ್ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರೆಡಿಯಾಗಿದೆ. ಅದನ್ನು ಶಿವಮೊಗ್ಗದ ಜನತೆ ನಿಜವಾಗ್ಲೂ ಅದನ್ನು ಖಂಡಿಸ್ತಾರೆ.